ಹೈಕೋರ್ಟಿನ ಜಡ್ಜ್ಮೆಂಟ್ ನೋಡಿದ್ರೆ ಏನು ಅನ್ನಿಸ್ತು? ನಿರೀಕ್ಷಿತವಾ? ಅಲ್ಲ, ನನಗೆ ಹೈಕೋರ್ಟಿಗೆ ಹಾಕಿರೋದೇ ನಂಗೆ ಗೊತ್ತಿರಲಿಲ್ಲ. ಓಕೆ. ಯಾಕೆ ನಾನು ಪೊಲೀಸ್ ಕಸ್ಟಡಿಯಲ್ಲಿದ್ದೆ. ನಮ್ಮ ಹಿತೈಷಿಗಳು ಅವ್ರವ್ರು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ 3-4 ವಕೀಲರ ತಂಡವನ್ನು ಸಂಪರ್ಕ ಮಾಡಿದ್ದಾರೆ. ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದರೆ ನನಗೆ ಹೇಳ್ತಾಯಿದ್ರು, ಯಾರು ಹೈಕೋರ್ಟಿಗೆ ಹಾಕ್ಸಿದ್ದು ಅಂತ ನಮ್ಮ ನಾಯಕರು ಫೋನ್ ಮಾಡಿದ್ರು. ಬುದ್ಧಿ ಇದೆಯಾ ನಿಮಗೆ? ಏನಾದ್ರು ನಾಳೆ ಕೇಸ್ ಈಗೇನೋ ಉಲ್ಟಾ ಬಂದುಬಿಟ್ರೆ ನಾಳೆ ಸೆಷನ್ ಕೋರ್ಟಲ್ಲೂ ಉಲ್ಟಾ ಆಗುತ್ತೆ. ಸೆಷನ್ ಕೋರ್ಟಲ್ಲಿ ಫೇಲ್ ಆದರೆ ಆಪ್ಷನ್ ಇರುತ್ತೆ. ನೀವು ಹೈಕೋರ್ಟಲ್ಲಿ ಫೇಲ್ ಮಾಡ್ಕೊಂಡ್ರೆ ಏನು ಆಪ್ಷನ್ ಇರುತ್ತೆ? ಯಾವನು ಹಾಕಿದ್ದು ನನಗೂ ಗೊತ್ತಿಲ್ಲ ಯಾರು ಹಾಕಿದ್ದಾರೆ ಅಂತ. ಅದು ಲೈವ್ ಬರ್ತಾಯಿದೆ ಅನ್ನೋವರೆಗೂ ನನಗೆ ಹೈಕೋರ್ಟಿಗೆ ಹಾಕಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಒಂದು ವೇಳೆ ಯಾರು ನನ್ನ ಸಂಪರ್ಕ ಮಾಡಿದರೆ ನಾನು ಹೇಳ್ತಾ ಇದ್ದೆ, ಬುದ್ಧಿಗಿದ್ದಿ ಇದೆಯಾ, ಮುನ್ಸಿಪಲ್ ಏನಾಗುತ್ತೆ ನೋಡ್ಕೊಂಡು ಸೆಷನಿಗೆ ಹೋಗೋಣ, ಸೆಷನಲ್ಲಿ ಏನಾಗುತ್ತೆ ನೋಡ್ಕೊಂಡು ಹೈಕೋರ್ಟಿಗೆ ಹೋಗೋಣ ಅಂತಿದ್ದೆ. ಉಲ್ಟಾ ಅನ್ನೋದು ಬರ್ತಿರಲಿಲ್ಲ. ಬಹುಶಃ ಸರ್ಕಾರಕ್ಕೂ ಮಾಹಿತಿ ಇರಲಿಲ್ಲ ಅಂತ ಕಾಣುತ್ತೆ. ಇಲ್ಲ ನಲ್ಲೂ ಯಾರನ್ನಾರು ಬಲವಾದ ಲಾಯರ್ ನಿಲ್ಲಿಸಿ ಬೇಲು ಸಿಗಬಾರ್ದು ಅನ್ನೋದೇ ಒಂದು ಪ್ರಯತ್ನ ಮಾಡೋರು. ಸರ್, ಹೈಕೋರ್ಟಿನ ನಿನ್ನೆ ಆದೇಶವನ್ನು ನೋಡಿದ್ರೆ ಇಬ್ಬರು ದೂರುದಾರರು ಆರೋಪಿಗಳಿಬ್ಬರೂ ಶಾಸಕರೇ ಈ ರೀತಿ ಘಟನೆ ನಡೆದಿರುವಂಥದ್ದು ದುರದೃಷ್ಟಕರ ಅನ್ನುವಂಥ ಕಳವಳವನ್ನು ಕೂಡ ಹೈಕೋರ್ಟ್ ವ್ಯಕ್ತಪಡಿಸಿದೆ. ಸೊ ಅದಾದ ನಂತರ ನೀವು ಸತ್ಯಮೇವ ಜಯತೆ ಅನ್ನುವಂಥದ್ದನ್ನು ಹೇಳ್ತೀರಿ. ಸೊ ಅಂದರೆ ಇನ್ನು ಏನು ಮುಗಿದಿಲ್ಲ ಇದು ನಿಮಗೊಂದು. ಏಕೆಂದರೆ ಪೊಲೀಸವರು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮನ್ನು ಅರೆಸ್ಟ್ ಮಾಡುವಂಥದ್ದು ವಿಚಾರದಲ್ಲಾಗಲಿ ಅಥವಾ ಮುಂದೆ ನಡ್ಕೊಂಡಂಥ ವಿಚಾರದಲ್ಲಿ ತಪ್ಪು ಮಾಡಿದ್ರು ಅನ್ನೋಂಥ ಕಾರಣ ನಿಮಗೊಂದು ಶೀಟ್ ಸಿಕ್ಕಿದೆ. ಸೊ ಹಾಗಾಗಿ ಇದನ್ನೇ ಸತ್ಯಮೇವ ಜಯತೆ ಅನ್ನುವಂಥ ಫೈನಲ್ ಆಗಿ ನೀವು ನೋಡಿ, ಸತ್ಯಮೇವ ಜಯತೆ ಅನ್ನೋದು ಭಾರತೀಯ ದರ್ಶನಗಳಿಂದ ಉದ್ಗೃತಗೊಂಡಿರ್ತಕ್ಕಂಥ ವಾಣಿ. ಅದು ರವಿಗೆ ಮಾತ್ರ ಅಂತಲ್ಲ, ಸತ್ಯಕ್ಕೆ ಜಯ ಅಂತ. ಯಾವಾಗಲೂ ನಾವು ಭಾರತೀಯರಿದ್ದೀವಲ್ಲ, ವ್ಯಕ್ತಿಗೆ ಜಯ ಅಂತ ಹೇಳಿಲ್ಲ, ಮತಕ್ಕೆ ಜಯ ಅಂತ ಹೇಳಿಲ್ಲ, ಅಂತಿಮವಾಗಿ ಸತ್ಯಕ್ಕೆ ಜಯ ಅಂತ ಹೇಳಿದ್ವಿ. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ನನಗೂ ಗೊತ್ತು ಮುಗಿದಿದೆ ಅಂತಲ್ಲ. ಮತ್ತು 100ಕ್ಕೆ 100 ನನಗೆ ವಿಶ್ವಾಸ ಇದೆ. ನೀವು ಆ ಪದ ಬಳಕೆ ಮಾಡಿದ್ದೀರಿ ಇಲ್ಲ ಅನ್ನುವಂಥದ್ದನ್ನು ಕ್ಲಾರಿಟಿ ಸಿಕ್ಕಿಲ್ಲ. ಫೈನಲ್ಲು ಇನ್ವೆಸ್ಟಿಗೇಷನಲ್ಲೂ ಕ್ಲಿಯರಿಟಿ ಸಿಕ್ಕಿಲ್ಲ, ಮತ್ತು ಕೋರ್ಟು ಕೂಡ ಅದನ್ನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ಇನ್ನೂ ಇವರು ಆರೋಪಿ ಸ್ಥಾನದಲ್ಲೇ ಇದ್ದೀರಿ ಅನ್ನುವಂಥದ್ದು. ಆರೋಪಿ ಸ್ಥಾನದಲ್ಲೇ ಇದ್ದೀನಿ, ನಾನು ಆರೋಪಿ ಸ್ಥಾನದಲ್ಲೇ ಇದ್ದೀನಿ. ಅದರ ಅರಿವು ನನಗಿದೆ. ಹಾಗಾಗಿಯೇ ಏನೋ ಹೇಳಬೇಕು ಅಂತ ಅನಿಸಿದ್ದನ್ನು ಆ ಕಾರಣಕ್ಕೆ ನಿಲ್ಲಿಸಿದೆ, ಅದನ್ನ ಹೇಳಬಾರ್ದು ಅಂತ. ಎಸ್ ಆನಂದ್, ವಿಧಾನ ಪರಿಷತ್ತಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಎಲ್ಲಿ ಚರ್ಚೆ ಆಗಬೇಕಾಗಿತ್ತು? ಈಗ ಹೊರಗಡೆ ಬಂದು ಆರೋಪ ಪ್ರತ್ಯಾರೋಪ ಮಾಡ್ತಾಯಿದ್ರಿ, ಇಬ್ಬರೂ ಸದನದ ಒಳಗಡೆ ಇದ್ರಿ. ಸಭಾಪತಿ ಆದವರು 2ನೇ ಬಾರಿ ಸದನ ಸೇರಿದಾಗ ಒಂದು ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು, ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಚರ್ಚೆಗೆ ಅವಕಾಶ ಕೊಟ್ಟಿದ್ದೆ ಆದರೆ ವಿಸ್ತೃತವಾದಂಥ ಒಂದು ಚರ್ಚೆ ಆಗಿ ಯಾರು ಏನನ್ನು ಹೇಳಿದರು ಅಂತಕ್ಕಂಥ ದಾಖಲಾಗ್ತಾ ಇತ್ತು. ಆದರೆ ಅದಕ್ಕೂ ಅವಕಾಶ ಕೊಡದೆ ಒಂದು ರೂಲಿಂಗನ್ನು ಕೊಟ್ಟಿರ್ತಕ್ಕಂಥ ಕೂಡ ಚರ್ಚೆಗೆ ಕಾರಣ ಆಗ್ತದೆ. ಇದು ಸಿ ಟಿ ರವಿಯವರನ್ನ ರಕ್ಷಣೆ ಮಾಡುವಂಥ ತಂತ್ರ ಅನ್ನುವಂಥ ಚರ್ಚೆಯು ಕೂಡ ಇದೆ ಸರ್. ನಾನು ಸಭಾಪತಿಗಳ ರೂಲಿಂಗನ್ನು ಅನುಮಾನಿಸೋದು ತಪ್ಪಾಗತ್ತೆ. ಒಂದು ಮಾತು ನಾನು ಹೇಳಕ್ಕೆ ಬಯಸ್ತೀನಿ, ಅವ್ರು ಕರೆಯೋವರೆಗೂ ಅವತ್ತು ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ನನಗೇನು ಗಿಲ್ಟಿನೇ ಇರಲಿಲ್ಲ. ಮತ್ತು ಅವರು ಕೊಲೆಗಾರ ಅಂತ ಹೇಳಿದ್ದನ್ನು ಅವರು ಒಪ್ಕೊಳ್ಳೋವರೆಗೂ ನನ್ನ ತಲೆಗೂ ಏನು ಹೋಗಿಲ್ಲ. ಅದು ನನ್ನ ಉದ್ದೇಶ ಇಟ್ಟು ಹೇಳಿದ್ದಾರೆ ಅಂತ. ನಾನೇನೋ ಅಮಿತ್ ಶಾ ಅವ್ರನ್ನ ಉದ್ದೇಶ ಇಟ್ಟು ಇನ್ಯಾರನ್ನ ಉದ್ದೇಶ ಇಟ್ಟು ಹೇಳಿದ್ದಾರೆ ಅನ್ನೋಂತಲೇ ಅಂದ್ಕೊಂಡಿದ್ದೆ. ಅವ್ರು ಹೇಳಿದ ಮೇಲೆ ಗೊತ್ತಾಯಿತು ಅವ್ರು ನನ್ನದು ಉದ್ದೇಶ ಇಟ್ಟು ಹೇಳಿದ್ದಾರೆ ಅಂತ. ಹಾಗೇನಾದ್ರು ದೂರು ಕೊಡಬೇಕು ಅಂದರೆ ಆ ವಿಷಯಕ್ಕೂ ಹೋಗಿ ದೂರು ಕೊಡ್ಬೋಯಿತ್ತು ನನಗೆ. ನಾನು ಅಲ್ಲ, ಮಧ್ಯಾಹ್ನ 1 ಗಂಟೆ ಘಟನೆ ಆಗಿದ್ದು 4:15ಗೆ ರೂಲಿಂಗ್ ಬರುತ್ತೆ ಆನಂದ. 1 ಗಂಟೆಯಿಂದ 4:15 ಅಲ್ಲಿ ತನಕ ಸಭಾಪತಿಗಳು ನಿಯಮಗಳನ್ನು ನೋಡಿದ್ರು ಅಂತ ಮಾಹಿತಿ. ನೀವು ಹೇಳೋದೇನು ಚರ್ಚೆ ಆಗಬೇಕಾಗಿತ್ತು, ಚರ್ಚೆಗೆ ಅವಕಾಶ. ಆಮೇಲೆ ಅವರು ಯಾವಾಗಲೂ ಏನು ಮಾಡ್ತಾರೆ, ನಿಯಮಗಳನ್ನು ನೋಡ್ತಾರೆ, ದಾಖಲೆಗಳನ್ನು ಪರಿಶೀಲಿಸ್ತಾರೆ, ಸಾಕ್ಷಿಗಳನ್ನು ನೋಡ್ತಾರೆ. ಆ ಎಲ್ಲ ಪ್ರಕ್ರಿಯೆ ಮಾಡಿದ ಮೇಲೆ ನನ್ನನ್ನು ಕರೆದು ನನ್ನ ಹೇಳಿಕೆಯನ್ನು ತೊಗೊಂಡ್ರು. ನನ್ನ ಹೇಳಿಕೆಯನ್ನು ತೊಗೊಂಡ್ಮೇಲೆ ಆಮೇಲೆ ರೂಲಿಂಗ್ ಕೊಟ್ಟರು. ಏನು ರೂಲಿಂಗ್ ಕೊಡ್ತಾರೆ ನನಗೇನು ಗೊತ್ತಿರಲಿಲ್ಲ. ಮತ್ತು ಸಭಾಪತಿಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸೋದು ಅದು ಸಭ್ಯತೆಯ ನಡವಳಿಕೆ ಆಗಲ್ಲ. ಮತ್ತು ಹೊರಟ್ಟಿಯವರು ಹೇಗೆ ಅನ್ನೋದನ್ನು ನಾನು ಹೇಳಬೇಕಾ? ನಾನು ಯಾಕೆಂದರೆ ಅವ್ರು ಈಗ ನೀವೇನು ಹೇಳಿದ್ರಲ್ಲ ಅದಕ್ಕೆ ಹೇಳಿ, ನಾನು 40 ವರ್ಷಗಳ ಸದನದಲ್ಲಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಕ್ಕಂಥ ಚಾಕಚಕ್ಯತೆ ಅವ್ರಲ್ಲಿ ಇದೆ ಮತ್ತು ಅದು ಬಹುತೇಕ ಎಲ್ಲ ಸಂದರ್ಭಗಳು ಸಾಬೀತಾಗಿದೆ. ಹೀಗಿರುವಾಗ ಇಷ್ಟು ಗಂಭೀರವಾದಂಥ ಒಂದು ಚರ್ಚೆ ಹೊರಗಡೆ ಶುರುವಾದಾಗ
ಕನಿಷ್ಠ ಅವರು ಚರ್ಚೆಗೆ ಅವಕಾಶ ಕೊಟ್ಟು ಎಲ್ಲರೂ ಸುಮ್ಮನಿರಿಸಿ ಒಂದು ಚರ್ಚೆಗೆ ಅವಕಾಶ ಕೊಟ್ಟು ಅಲ್ಲೇ ಇತ್ಯರ್ಥ ಮಾಡಬಹುದಾಗಿತ್ತು. ಇಷ್ಟು ಲಾಂಗ್ ಮಾಡಲಿಕ್ಕೆ ಆ ಒಂದು ರೂಲಿಂಗ್ ಕೂಡ ಕಾರಣ ಅಂತಕ್ಕಂಥ ಚರ್ಚೆ ಈಗ ಆರಂಭಗೊಂಡಿದೆ ಸರ್. ಗೊತ್ತಿಲ್ಲ, ಯಾಕೆಂದರೆ ನನಗೆ ಅವ್ರು ಚರ್ಚೆಗೆ ಕೊಟ್ಟಿದ್ರು, ಚರ್ಚೆ ಮಾಡ್ತಿದ್ವಿ. ಅವ್ರಿಗೆ ಚರ್ಚೆಗೆ ಕೊಡದೆ ರೂಲಿಂಗ್ ಕೊಟ್ಟರು. ನಾವು ರೂಲಿಂಗ್ ಕೊಟ್ಟು ಸೈನಡೆ ಮಾಡಿ ಜನಗಣಮನ ಸ್ಟಾರ್ಟ್ ಆಯಿತು. ನಾವು ಜನಗಣಮನ ಹೇಳಿ ಬರಬೇಕಾದ್ರೆ ಆಮೇಲೆ ಹಿಂಗೆ ನೋಡಿಕೊಂಡ್ರು. ಆಮೇಲೆ ಈಗ ನೋಡಿ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರೋ ಹೆಚ್ಚಿನ ಜವಾಬ್ದಾರಿ, ಪೂರ್ಣ ಅಂತ ನಾನು ಹೇಳಲ್ಲ, ಹೆಚ್ಚಿನ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇರುತ್ತೆ. ಹೆಚ್ಚಿನ ಜವಾಬ್ದಾರಿ ಆಡಳಿತ ನಡೆಸೋರಿಗಿರುತ್ತೆ. ಆಡಳಿತ ನಡೆಸೋರು ಪ್ರೊವೊಕೇಟ್ ಆಗಬಾರ್ದಲ್ಲ. ಆಡಳಿತ ನಡೆಸೋರು ಕಾನೂನು ಕೈಗೆತ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಡಬಾರ್ದಲ್ಲ. ಸಚಿವರುಗಳು ಮಾಡಿದ ರೀತಿ ಕಾನೂನು ಕೈಗೆತ್ಕೊಳ್ಳೋದಕ್ಕೆ ಪ್ರಚೋದನೆ ಕೊಡುವ ನಡವಳಿಕೆ ಅವ್ರದ್ದಿತ್ತು. ಹಾಗೆಯೇ ಕಾನೂನು ಸುವ್ಯವಸ್ಥೆಗೆ ಉತ್ತರದಾಯಿತ್ವ ಯಾರ್ದಿದೆ? ಆಡಳಿತ ನಡೆಸೋರ್ದಿದೆ. ಸರ್, ಒಂದು ಮಾತಿದೆ, ವಿಧಾನ ಪರಿಷತ್ ಅಂದರೆ ಚಿಂತಕರ ಚಾವಡಿ ಅಂತಲೇ ಕರೀತಾರೆ. ಹಿಂದೆ ಒಂದು ಸೂಜಿ ಬಿದ್ದರೂ ಕೂಡ ವಿಧಾನ ಪರಿಷತ್ನಲ್ಲಿ ಕೇಳಿಸ್ತಾ ಇತ್ತು ಅನ್ನುವಂಥ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚು ರಾಜಕೀಯ ನಾಯಕರನ್ನು, ಅದರಲ್ಲೂ ಕೂಡ ವಿಧಾನಸಭೆಯಲ್ಲಿ ಸೋತಂತಹ ನಾಯಕರನ್ನು ವಿಧಾನ ಪರಿಷತ್ಗೆ ಕಳಿಸ್ತಾ ಇರುವಂಥದ್ದೇ ಇಂಥ ಕೆಲವೊಂದಿಷ್ಟು ವಿಚಾರಗಳು ನಡೆಯೋದಕ್ಕೆ ಕಾರಣ ಅಂತ ಅನಿಸುತ್ತಾ? ನಮ್ಮ ಕಾಲ ಚೆನ್ನಾಗಿತ್ತು ಅಂತ ವಯಸ್ಸಾದವ್ರು ಹೇಳ್ತಾರೆ. ನಮಗೆ ವಯಸ್ಸಾದ ಮೇಲೆ ನಮ್ಮ ಕಾಲ ಚೆನ್ನಾಗಿತ್ತು ಅಂತ ನಾವು ಹೇಳ್ತೀವಿ. ನಮ್ಮ ಮಕ್ಕಳು ಅವ್ರಿಗೆ ವಯಸ್ಸಾದಾಗ ನಮ್ಮ ಕಾಲ ಚೆನ್ನಾಗಿತ್ತು ಅಂತ ಅವ್ರು ಹೇಳ್ತಾರೆ. ಹಾಗೆ ಅವ್ರವ್ರ ಕಾಲಘಟ್ಟದಲ್ಲಿ ಅವ್ರವ್ರ ಕಾಲ ಚೆನ್ನಾಗಿತ್ತು ಅಂತ ಅವ್ರವ್ರಿಗೆ ಅನಿಸುತ್ತೆ. ಎಸ್, ಹಿಂದೆ ಕಲಾಪಗಳನ್ನು ಅಂದರೆ ಅಧಿಕೃತ ಕಡತಗಳನ್ನು ನೋಡ್ತಾ ಇದ್ದಾಗ ಇಷ್ಟು ಅದ್ಭುತ ಮಾತುಗಳು ಬಂದಿದ್ವಾ, ಇಂತಿಂಥ ಚರ್ಚೆಗಳಾಗ್ತಿದ್ವಾ ಅಂತ ನಮಗೆ ಅನಿಸುತ್ತೆ. ಬಟ್ ಅಂದರೆ ನನಗೆಲ್ಲ 20 ವರ್ಷದ ಜರ್ನಲಿಸಮ್ಮು, ನಾವೆಲ್ಲ ಸತ್ಯ ದರ್ಶನ ಮಾಡ್ಕೊಂಡಿದ್ದೀವಿ, ಹೌಸಲ್ಲಿ ಹೋಗಿ ಕೂತ್ಕೊಂಡು ನೋಡಿದ್ದೀವಿ ಏನೇನಾಗಿದೆ ಅಂತ. ಆದ್ದರಿಂದ ನಿಮ್ಗೊಂದು ಸ್ವಲ್ಪ ದಿವಸ ಆದಮೇಲೆ ನಿಮಗೊಂದು ಅಂದಾಜು ಬರುತ್ತೆ ಹೆಂಗಿರುತ್ತೆ ಅಂತ. ಭಾಳ ಸೀರಿಯಸ್ ವಿಷಯಗಳಿಗೆ, ಸೀರಿಯಸ್ ವಿಚಾರಗಳಿಗೆ ನೀವು ಉತ್ತರ ಕೊಟ್ಟಿರಿ. ಒಂದು ಲೈಟರ್ ವೇನಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಈ ರಾಜಕಾರಣಿಗಳಿಗೆ ಜೈಲಿಗೆ ಹತ್ತಿರ ಹೋಗಿ ಬಂದವರಿಗೆಲ್ಲ ಒಳ್ಳೊಳ್ಳೆ ಅಧಿಕಾರ ತಗೊಂಡ್ರು, ಮುಂದೇನು ರಾಜ್ಯಾಧ್ಯಕ್ಷ ಆದರು, ಇನ್ನೇನು ಆದರು ಅಂತ ಇದೆ. ನೀವು ಜೈಲು ಒಳಗಡೆ ಹೋಗಿ ಮಲಗೋಕ್ಕೂ ಬಿಟ್ಟಿಲ್ಲ ಹೇಳೋದು ನೀವು ಹೇಳ್ಕೊಂಡ್ರಿ. ಆದರೆ ಅನೇಕ ಜೈಲುಗಳನ್ನ ನೋಡ್ಕೊಂಡು ಬಂದಿದ್ದೀರಿ ಒಂದೇ ದಿವಸದ. ಲಾಕಪ್ ಅನ್ಬೇಕು ಅದಕ್ಕೆ, ಲಾಕಪ್ಗಳು, ಪೊಲೀಸ್ ಸ್ಟೇಷನ್. ಓಕೆ, ಆ ಥರ ನಾವು ನಿರೀಕ್ಷೆ ತಮಗಿದೆಯಾ ಅಂತ. ಭಾಳ ಜನರಿಗೆ ಲೆಕ್ಕ ಖುಲಾಯಿಸಿದೆ. ನಾನು ಹಂಗೆ ಹೇಳೋದಾದರೆ ಈಗ ಆನಂದವ್ರಿಗೆ ಗೊತ್ತು. ನಾನು ಚಿಕ್ಕಮಗಳೂರಿನಲ್ಲಿ ಅವ್ರು ಕೆಲಸ ಮಾಡಿದರು. ನಮ್ಮ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿ, ನಮಗೆ ಅರ್ಧ ಜೀವನ ಕೋರ್ಟು, ಸ್ಟೇಷನ್ನು, ಜೈಲು, ಇದರೊಳಗೆ ಪೂರ್ವಾರ್ಧದಲ್ಲಿ ಹೆಚ್ಚಿನ ಕಾಲ ಕಳೆದಿರೋದೇ ಜೈಲು, ಕೇಸು, ಸ್ಟೇಷನ್ನು, ಇದ್ರ ನಡುವೆ ಕಳೆದಿರೋದು. ಅದೇ ಆಧಾರವಾಗೋದಾಗಿದ್ದರೆ ನಾವು ಅಂತಾರಾಷ್ಟ್ರೀಯ ಮಟ್ಟ ಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತ. ಅಲ್ಲ, ಭಾಳ ಸಲ ಹಂಗಾಗುತ್ತದು. ಉದಾಹರಣೆಗಳಿದ್ದಾವೆ. ಎಸ್, ಮಾತಾಡೋದಕ್ಕೆ ಹಲವು ಬೇರೆ ಬೇರೆ ವಿಷಯಗಳಿದ್ವು ಸಿ ಟಿ ರವಿ ಅವರೇ. ಆದರೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲನ್ನು ಇದೊಂದು ಘಟನೆಗೆ ಸೀಮಿತಗೊಳಿಸಿದ್ದೀವಿ. ಘಟನೆ ಆದ ನಂತರ ನೇರವಾಗಿ ಬೆಂಗಳೂರಿಗೆ ಬಂದಿದ್ದೀರಿ, ಇನ್ನು ಮನೆಗೆ ಹೋಗಿಲ್ಲ, ಈಗ ನೀವು ಚಿಕ್ಕಮಗಳೂರಿಗೆ ಹೋಗ್ಬೇಕು. ಮನೆಯವ್ರು ಏನಂದರು? ಅಫ್ಕೋರ್ಸ್ ಗಾಬರಿ ಆಗಿರ್ತಾರೆ, ಆತಂಕ ಆಗಿರುತ್ತೆ ಅವ್ರಿಗೆ. ಫೋನ್ನಲ್ಲಿ ನೆನ್ನೆ ಮಾತಾಡಿದೆ. ಈಗ ಹೋಗ್ತೀನಿ. ಮತ್ತು ಈ ನನ್ನ ಮನೆಯವರು ನನ್ನ ಹಿನ್ನೆಲೆ ತಿಳಿದೇ ಇರೋರಲ್ಲ. ಅಂದರೆ ಹಿನ್ನೆಲೆ ಅಂದರೆ ಹೋರಾಟದ ಬದುಕು. ನಾನು ಅನ್ಕೋತಾ ಇದ್ದೆ, ನಾವೆಲ್ಲ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ. ನಮ್ಮ ಮಕ್ಕಳಿಗೂ ನ್ಯಾಯ ಕೊಟ್ಟಿಲ್ವಲ್ಲಪ್ಪ ನಾವು ಅಪ್ಪನಾಗಿ ಅಂತ. ನಾವು ಜನರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಕುಟುಂಬಕ್ಕೆ ನ್ಯಾಯ ಕೊಡಲ್ಲ. ನಮ್ಮ ಮಕ್ಕಳಿಗೂ ನ್ಯಾಯ ಕೊಟ್ಟಿಲ್ಲ. ಅವ್ರ ಕಷ್ಟ ಸುಖವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕಾಗದೇ ಇರುವಷ್ಟರ ಮಟ್ಟಿಗೆ ಅಂತರದಲ್ಲಿ ನಾವು, ನಮ್ಮ ವರ್ಕ್ಲೋಡ್ ಕಾರಣಕ್ಕೆ, ಬೇರೆ ಏನೂ ಅಲ್ಲ, ಅಂತರ ಅಂದರೆ ಅಂತ ಅಂದ್ಕೊಂಡು ಇವತ್ತು ಹೋಗೋಣ ಅಂತ ಹೊರಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.